ನಿಮ್ಮ 11ನೇ ಅಧ್ಯಾಯವಾದ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಅಭ್ಯಾಸ 11.4 ಅಲ್ಲಿ ನೀವೇನ್ ಮಾಡ್ಬೇಕಂದ್ರೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ ಕಲಿಬೇಕಾಗ್ತದೆ. ಒಂದು ಒಂದು ಫೇಮಸ್ ನಿತ್ಯ ಸಮೀಕರಣ ಇದೆ. ಅದು ಯಾವ್ದಂದ್ರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ 1. ಇದೊಂದು ಫೇಮಸ್ ಏನಿದೆ ಒಂದು ನಿತ್ಯ ಸಮೀಕರಣ. ಈಗ ಇದು ಹೇಗೆ ಬಂತು ಎಂಬುದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇದರದ ಪ್ರೂಫ್ ಅನ್ನ ನಾವೇನ್ ಮಾಡ್ಬೇಕಾಗ್ತದೆ ಕಲಿಬೇಕಾಗ್ತದೆ. ಹಾಗಂದ್ರೆ ಸಾಮಾನ್ಯವಾಗಿ ಇದೊಂದು ಲಂಬಕೋನ ತ್ರಿಭುಜ ಇದೆ. ಈ ಲಂಬಕೋನ ತ್ರಿಭುಜದಲ್ಲಿ ಕೋನ ಬಿ ಇಸ್ ಈಕ್ವಲ್ ಟು ಎಷ್ಟು ಹೇಳ್ತದೆ ನಿಮ್ಗೆ 90 ಡಿಗ್ರಿ. ಹೌದಾ? ಈಗ ನೋಡ್ರಿ, ಆ ಫೇಮಸ್ ಸಮೀಕರಣ ಯಾವುದು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದು ಹೇಗೆ ಬಂತು ಮತ್ತೆ ಇದು ಪ್ರಾಬ್ಲಮ್ಸ್ ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಎಂಬುದನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಲಿಬೇಕಾಗ್ತದೆ. ಮತ್ತೆ ಈ ಬೇಸಿಕ್ ನಿತ್ಯ ಸಮೀಕರಣದಿಂದ ಮತ್ತೆ ಇನ್ನೂ 2 ನಿತ್ಯ ಸಮೀಕರಣಗಳು ನಮ್ಗೆ ಸಿಗ್ತಾವೆ. ಅವುಗಳನ್ನು ನಾವೇನ್ ಮಾಡೋಣ, ಕಂಡುಹಿಡಿಯೋಕೆ ಏನ್ ಮಾಡೋಣ, ಟ್ರೈ ಮಾಡೋಣ. ಈಗ ಇದೊಂದು ಲಂಬಕೋನ ತ್ರಿಭುಜದಲ್ಲಿ ಈಗ ಬಿ ಎಷ್ಟು ಹೇಳಿದೆ ನಾನು 90 ಡಿಗ್ರಿ. ಅದೇ ರೀತಿ ನಿಮಗೆ ಇಲ್ಲಿ ಬಿ 90 ಡಿಗ್ರಿ ಆದ್ರೆ ನಿಮ್ಗೆ ಏನ್ ಬರೆಯಕ್ ಬರ್ಬೇಕು? ಸೈನ್ ಥೀಟಾ ಅಂದ್ರೇನು, ಕಾಸ್ ಥೀಟಾ ಅಂದ್ರೇನು? ಸೈನ್ ಥೀಟಾ ಅಂದ್ರೇನು? ಅಭಿಮುಖ ಬಾಹು ಡಿವೈಡ್ ಬೈ ವಿಕರ್ಣ ಅಂದ್ರೆ ಎ ಬಿ ಬೈ ಎ ಸಿ. ಅದೇ ರೀತಿ ಕಾಸ್ ಥೀಟಾ ಅಂದ್ರೇನು? ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಬಿ ಸಿ ಬೈ ಇ ಸಿ. ನಿಮ್ಗೆ ಇದು ಗೊತ್ತಿರಬೇಕು. ಅದೇ ರೀತಿ ಇಲ್ಲಿ ನೀವು ಈ ತ್ರಿಭುಜಕ್ಕೆ ಪೈಥಾಗೋರಸ್ನ ಸೂತ್ರವನ್ನು ಅಪ್ಲೈ ಮಾಡಿದಾಗ ನೀವು ಇದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಹೇಗೆ ಬಂತು ಎಂಬುದನ್ನು ನಾವು ಕಂಡುಹಿಡಿಬೇಕು. ಹಂಗಾದ್ರೆ ಇದಕ್ಕೆ ಪೈಥಾಗೋರಸ್ ಪ್ರಮೇಯ ಹಾಕಿದಾಗ ಏನಾಗುತ್ತೆ? ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಹೌದಾ? ಈಗ ಅಥವಾ ನಾವು ಈ ರೀತಿನೂ ಬರೀಬಹುದು. ಅದನ್ನ ಯಾವ ರೀತಿ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಈ ರೀತಿ ಬರೀಬಹುದಾ? ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್. ಇದು ಪೈಥಾಗೋರಸ್ ಪ್ರಮೇಯವನ್ನು ಹಾಕಿದಾಗ ಈಗ ಇಲ್ಲಿ ನೋಡಿ, ಆರ್ ಎಚ್ ಎಸ್ ಇಲ್ಲಿಂದ 1 ಇದೆ. ಹಾಗಾದ್ರೆ ಇಲ್ಲಿ ಆರ್ ಎಚ್ ಎಸ್ ನಲ್ಲಿ 1 ಬರ್ಬೇಕಂದ್ರೆ ನಾವು ಎಲ್ಲಾ ಕಡೆ ಏನ್ ಮಾಡ್ಬೇಕು? ಎ ಸಿ ಸ್ಕ್ವೇರ್ ನ ಡಿವೈಡೆಡ್ ಬೈ ಮಾಡಬೇಕು. ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್. ಎಲ್ಲಾ ಕಡೆ ಏನ್ ಮಾಡ್ಬೇಕು? ಡಿವೈಡ್ ಬೈ ಎ ಸಿ ಸ್ಕ್ವೇರ್ ಮಾಡಬೇಕು. ಅಂದ್ರೆ ಇಲ್ಲಿ ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಮಾಡಿದಾಗ ಅವಾಗ ಏನಾಗ್ತದೆ? ಎ ಸಿ ಸ್ಕ್ವೇರ್ ಏನಾಗ್ತದೆ? ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಅವಾಗ ಇಲ್ಲಿ ಏನ್ ಉಳಿತದೆ? 1 ಉಳಿತದೆ. ಈಗ ಎ ಬಿ ಬೈ ಎ ಸಿ ಇದೆ, ಇಲ್ಲೂ ಸ್ಕ್ವೇರ್ ಇದೆ, ಇಲ್ಲೂ ಸ್ಕ್ವೇರ್ ಇದೆ. ನಾವು ಹೆಂಗ್ ಬರೀಬಹುದನ್ನ, ಎ ಬಿ ಬೈ ಎ ಸಿ ಹೋಲ್ ಸ್ಕ್ವೇರ್ ಬರೀಬಹುದಾ? ಅದೇ ರೀತಿ ಇದನ್ನ ಹೆಂಗ್ ಬರೀಬಹುದು? ಬಿ ಸಿ ಬೈ ಎ ಸಿ ಹೋಲ್ ಸ್ಕ್ವೇರ್ ಬರೀಬಹುದು ಈಸ್ ಈಕ್ವಲ್ ಟು 1. ಹಾಗಾದ್ರೆ ಎ ಬಿ ಬೈ ಎ ಸಿ ಅಂದ್ರೆ ನೋಡ್ರಿ, ಎ ಬಿ ಬೈ ಎ ಸಿ ಅಂದ್ರೆ ಸೈನ್ ಥೀಟಾ. ಸೈನ್ ಥೀಟಾ ಮೇಲ್ ಸ್ಕ್ವೇರ್ ಇದಲ್ಲ, ಅದಕ್ಕೆ ಏನ್ ಬರೀಬೇಕೇನ? ಸೈನ್ ಸ್ಕ್ವೇರ್ ಥೀಟಾ. ಅದೇ ರೀತಿ ಬಿ ಸಿ ಬೈ ಎ ಸಿ ಅಂದ್ರೇನು? ಕಾಸ್ ಥೀಟಾ. ಅದೇ ರೀತಿ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಸ್ಕ್ವೇರ್ ಇದೆಯಲ್ಲ, ಅದಕ್ಕೆ ಸ್ಕ್ವೇರ್ ಬರಬೇಕು. ಅವಾಗ ನಿಮ್ಗೆ ಏನಾಯ್ತು? ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬುದು ಏನಾಯ್ತು ನಿಮ್ಗೆ ಇಲ್ಲಿ ನಿಮಗೆ ಸಿಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕಾಗ್ತದೆ? ಪ್ರೂಫ್ ಮಾಡ್ಬೇಕಾಗ್ತದೆ. ಒಂದು ಲಂಬಕೋನ ತ್ರಿಭುಜ ತೆಗೆದುಕೊಂಡು ಅದಕ್ಕೆ ಪೈಥಾಗೋರಸ್ ಪ್ರಮೇಯವನ್ನು ಹಾಕಿ ಈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಎಂಬ ಸೂತ್ರ ನಿಮ್ಗೆ ಬೇಕಂದ್ರೆ, ಈ ಸೂತ್ರ ಬೇಕಂದ್ರೆ ಎಲ್ಲಾ ಕಡೆ ಏನ್ ಮಾಡಬೇಕು? ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಮಾಡಬೇಕು. ಡಿವೈಡೆಡ್ ಬೈ ಎ ಸಿ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಎ ಸಿ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 1 ಉಳಿತದೆ. ಎ ಬಿ ಬೈ ಎ ಸಿ ಅಂದ್ರೆ ಸೈನ್ ಥೀಟಾ, ಮೇಲ್ ಸ್ಕ್ವೇರ್ ಇದೆ ಸೈನ್ ಸ್ಕ್ವೇರ್ ಥೀಟಾ. ಬಿ ಸಿ ಬೈ ಎ ಸಿ ಅಂದ್ರೆ ಕಾಸ್ ಥೀಟಾ, ಅದರ ಮೇಲೆ ಇದೆ ಸ್ಕ್ವೇರ್ ಇದೆ. ಈಗ ಈ ರೀತಿಯಾಗಿ ಇದೊಂದು ಇಂಪಾರ್ಟೆಂಟ್ ನಿಮ್ಗೆ ಏನಾಗ್ತದೆ? ಇಲ್ಲಿ ನಿತ್ಯ ಸಮೀಕರಣ ಸಿಗ್ತಿದೆ. ಹಲವಾರು ಪ್ರಾಬ್ಲಮ್ಸ್ ಅಲ್ಲಿ ಏನಾಗ್ತದೆ? ಇದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬುದು ಏನಾಗ್ತದೆ? ಯೂಸ್ ಆಗ್ತದೆ. ಅದೇ ರೀತಿ ಥೀಟಾದ ವ್ಯಾಲ್ಯೂ ನೀವೇನ್ ಮಾಡಬಹುದು? 0 to 90 ಯಾವ್ದಾದ್ರು ತಗೋಬಹುದು. ಅಂದ್ರೆ ನೋಡ್ರಿ, ಇಲ್ಲಿ ಥೀಟಾ ಇರ್ತದಲ್ಲ, ಅದು 0ನೂ ಇರ್ಬೋದು ಅಥವಾ 0 ಮೇಲೆ ಇರ್ಬೋದು, ಮತ್ತೆ 90ನೂ ಇರ್ಬೋದು, 90 ಒಳಗನು ಇರ್ಬೋದು. ಈ ಸಮೀಕರಣ ಬರೋದು ನೀವು ಇಲ್ಲಿ ಕಂಡೀಷನ್ ಬರೀಬೇಕು. 0 ಇದು ಏನಾಗ್ತದೆ? ಥೀಟಾ ಇದ್ರ ನಡುವೆ ಇರ್ತದೆ, 0 ಮತ್ತೆ 90 ನಡುವೆ ಇರ್ತದೆ. ಅಂದ್ರೆ 0ನೂ ಆಗಿರ್ಬೋದು ಥೀಟಾ, ಮತ್ತೆ 90ನೂ ಆಗಿರ್ಬೋದು, ಮತ್ತೆ 0 ಮೇಲೆ 90 ಒಳಗೆ. ಈ ರೀತಿಯಾಗಿ ನೀವು ಕಂಡೀಷನ್ ಏನ್ ಮಾಡ್ಬೇಕಾಗ್ತದೆ? ಇಲ್ಲಿ ಬರೀಬೇಕಾಗ್ತದೆ. 90ಕ್ಕೆ ಹೆಚ್ಚು ಇರಂಗಿಲ್ಲ ಥೀಟಾ. ನೋಡ್ರಿ, 90ಕ್ಕೆ ಹೆಚ್ಚು ಅಂದ್ರೆ 120 270 ಈ ರೀತಿಯಾಗಿ ಥೀಟಾ ಇರುವುದಿಲ್ಲ. ಅದು ಯಾವಾಗಿದ್ರೆ ಏನಿರ್ತದೆ? 90 ಒಳಗೆ ಇರ್ತದೆ. ಮತ್ತೆ 90ನೂ ಆಗಿರ್ಬೋದು. ಸೈನ್ 90 ಅಂದ್ರೆ ಕಾಸ್ 90 ವ್ಯಾಲ್ಯೂ ಇದಲ್ಲ, ಗೊತ್ತದ ನಿಮಗೆ? ಸೈನ್ 90 ಎಷ್ಟಾಗ್ತದೆ? ಸೈನ್ 90 1 ಆದ್ರೆ ಕಾಸ್ 90 ಎಷ್ಟಾಗ್ತದೆ? 0 ಆಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡಬಹುದು? ವ್ಯಾಲ್ಯೂಸ್ ಅನ್ನ ಹಾಕಬಹುದು. ಈಗ ಇದು ಫಾರ್ಮುಲಾ ಗೊತ್ತಿತ್ತಂದ್ರೆ ನೀವು ಎಂತ ಪ್ರಾಬ್ಲಮ್ಸ್ ಅನ್ನು ನೀವೇನ್ ಮಾಡಬಹುದು? ಸಾಲ್ವ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಸೈನ್ ಸ್ಕ್ವೇರ್ 45 ಪ್ಲಸ್ ಕಾಸ್ ಸ್ಕ್ವೇರ್ 45. ನೀವು ವ್ಯಾಲ್ಯೂ ಹಚ್ಚಿ ಸ್ಕ್ವೇರ್ ಮಾಡೋ ಬದಲು ಡೈರೆಕ್ಟ್ ಈ ರೀತಿ ಏನ್ ಮಾಡೋದು? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಗೊತ್ತಿದೆ ನಿಮಗೆ 1 ಅಂತ ನೀವು ಡೈರೆಕ್ಟ್ ಆಗಿ ಏನ್ ಮಾಡಬಹುದು? ಬರಿಬಹುದು. ಈ ರೀತಿಯಾಗಿ ನಿಮ್ಗೆ ಇದೇನಾಯ್ತು? ಬೇಸಿಕ್ ಫಾರ್ಮುಲಾ ಏನಾಯ್ತು ನಿಮಗೆ? ಸಿಕ್ತು. ಅದೇ ರೀತಿ ಈ ಬೇಸಿಕ್ ಫಾರ್ಮುಲಾದಿಂದ, ನಿತ್ಯ ಸಮೀಕರಣದಿಂದ ಇನ್ನೂ 2 ಫಾರ್ಮುಲಾವನ್ನು ನಾವೇನ್ ಮಾಡಬಹುದು? ಕಂಡುಹಿಡಿಬಹುದು. ಆ ಇನ್ನೂ 2 ಬೇಸಿಕ್ ಫಾರ್ಮುಲಾ ಯಾವ್ದಂದ್ರೆ, ಈಗ ನಿಮ್ಗೆ ಇದೇನ್ ಮಾಡ್ತೀವಿ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಅನ್ನ ನಾವೇನ್ ಮಾಡ್ತೀವಿ? ಬರ್ಕೊಂತೀವಿ. ಇಲ್ಲಿ
ನಾವೇನ್ ಮಾಡ್ತೇವೆ ಅಂದ್ರೆ ಈ ಸಮೀಕರಣ ಒಂದ್ ಏನ್ ಹೇಳ್ತದೆ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ನಾವೇನ್ ಮಾಡ್ತೀವಿ, ಸಮೀಕರಣ ಒಂದು ಡಿವೈಡೆಡ್ ಬೈ ಈ ಸಮೀಕರಣ ಒಂದನ್ನ ಏನ್ ಡಿವೈಡೆಡ್ ಬೈ ಮಾಡ್ತೀವಿ ಅಂದ್ರೆ ನಾವು ಆ sin ಸ್ಕ್ವೇರ್ ಥೀಟಾದಿಂದ ಡಿವೈಡ್ ಮಾಡ್ತೀವಿ. sin ಸ್ಕ್ವೇರ್ ಥೀಟಾದಿಂದ ಏನ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಬೇಸಿಕ್ ನೀತಿ ಸಮೀಕರಣದಿಂದ ಇನ್ನೂ 2 ನೀತಿ ಸಮೀಕರಣಗಳನ್ನ ನಾವು ಕಂಡುಹಿಡಿಬೇಕಂದ್ರೆ ಈ ಸಮೀಕರಣ ಒಂದಕ್ಕೆ ನಾವೇನ್ ಮಾಡ್ತೀವಿ, ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ ಮಾಡ್ತೀವಿ ಎಲ್ಲಾ ಕಡೆ. ಅವಾಗ ಏನಾಗುತ್ತದು, sin ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ. ಅದೇ ರೀತಿ cos ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ. ಅದೇ ರೀತಿ 1 ಬೈ sin ಸ್ಕ್ವೇರ್ ಥೀಟಾ. ಎಲ್ಲಾ ಕಡೆ ಏನ್ ಮಾಡಿದ್ವಿ, sin ಸ್ಕ್ವೇರ್ ಥೀಟಾ ಮಾಡಿದ್ವಿ. ಹಿಂದಿನ ಲೆಕ್ಕದಲ್ಲಿ ನಾವೇನ್ ಮಾಡಿದ್ವಿ, ಎಲ್ಲಾ ಕಡೆ AC ಸ್ಕ್ವೇರ್ ಮಾಡಿದ್ವಲ್ಲ, ಆ ರೀತಿ ಇಲ್ಲಿ ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ ಮಾಡಬೇಕು. ಇಲ್ಲಿ ಏನಾಗ್ತದೆ, sin ಸ್ಕ್ವೇರ್ ಥೀಟಾ ಕ್ಯಾನ್ಸಲ್ ಆಗಿ ಏನು ಉಳಿತದೆ, ಇಲ್ಲಿ 1 ಉಳಿತದೆ. ಅದೇ ರೀತಿ ಈಗ ನಿಮಗೆ cos ಸ್ಕ್ವೇರ್ ಥೀಟಾ ಡಿವೈಡ್ ಬೈ sin ಸ್ಕ್ವೇರ್ ಥೀಟಾ ಇದನ್ನ ನಿಮ್ಗೆ ಗೊತ್ತಿದೆ ಏನು, cos ಥೀಟಾ ಬೈ sin ಥೀಟಾ. cos ಥೀಟಾ ಬೈ sin ಥೀಟಾ ಅಂದ್ರೆ ಏನು, cot ಥೀಟಾ. ಹಂಗಂದ್ರೆ ಮೇಲೆ ಸ್ಕ್ವೇರ್ ಇದೆಲ್ಲ, ಸ್ಕ್ವೇರ್ ಬಂದ್ರೆ ಇಲ್ಲಿ ಏನ್ ಬರ್ತದೆ, ಸ್ಕ್ವೇರ್ ಬರ್ತದೆ. cos ಸ್ಕ್ವೇರ್ ಥೀಟಾ ಡಿವೈಡ್ ಬೈ sin ಸ್ಕ್ವೇರ್ ಥೀಟಾ ಅಂದ್ರೆ ಏನು, cot ಸ್ಕ್ವೇರ್ ಥೀಟಾ. cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಬೈ sin ಸ್ಕ್ವೇರ್ ಥೀಟಾ ಅಂದ್ರೆ ನೋಡ್ರಿ, 1 ಬೈ sin ಥೀಟಾ. 1 ಬೈ sin ಥೀಟಾ ಅಂದ್ರೆ ಏನು, cosec ಥೀಟಾ. ಅದೇ ರೀತಿ 1 ಬೈ sin ಸ್ಕ್ವೇರ್ ಥೀಟಾ ಅಂದ್ರೆ ಏನು, cosec ಸ್ಕ್ವೇರ್ ಥೀಟಾ. ಈ ರೀತಿಯಾಗಿ ನಿಮ್ಗೆ ಏನಾಯ್ತದೆ, ಇನ್ನೊಂದು ನಿತ್ಯ ಸಮೀಕರಣ ಏನಾಯ್ತು, ಇಲ್ಲಿ ಇಂಪಾರ್ಟೆಂಟ್ ನಿತ್ಯ ಸಮೀಕರಣ ಏನಾಯ್ತು ನಿಮ್ಗೆ ಸಿಕ್ತು. ಏನದು, 1 ಪ್ಲಸ್ cot ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು cosec ಸ್ಕ್ವೇರ್ ಥೀಟಾ ಏನಾಯ್ತು ಇಲ್ಲಿ ನಿಮ್ಗೆ ಸಿಕ್ತು. ಇಲ್ಲಿ ಕಂಡೀಷನ್ ಏನಂದ್ರೆ, ಈಗ ಹಿಂದಿನ ಲೆಕ್ಕದಲ್ಲಿ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾದಲ್ಲಿ ಥೀಟಾ ಏನಾಗಿರ್ಬೋದಿತ್ತು, 0 ಆಗಿರ್ಬೋದು, ಮತ್ತೆ 0 ಮೇಲೆ ಮತ್ತೆ 90 ಆಗಿರ್ಬೋದು, ಮತ್ತೆ 90 ಒಳಗೆ ಇತ್ತು, ಈ ರೀತಿ ಇತ್ತು. ಆದ್ರೆ ಇಲ್ಲಿ ನೋಡ್ರಿ, ನಾನ್ ನಿಮ್ಗೆ ಏನು ಹಿಂದಿನ ಕ್ಲಾಸ್ ನಲ್ಲಿ ಏನ್ ಹೇಳಿದೆ ಅಂದ್ರೆ, ಯಾವ್ದಾದ್ರು ಒಂದು 0 ಅಲ್ಲದ ಸಂಖ್ಯೆಗೆ ನೀವು ಡಿವೈಡೆಡ್ ಬೈ 0 ಮಾಡಿದ್ರೆ ಅಂದ್ರೆ ಅದೇನಾಗುತ್ತೆ, ಆ ಸಂಖ್ಯೆನ ಊಹೆ ಮಾಡಲು ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲಿ ನೋಡ್ರಿ, 1 ಬೈ sin ಸ್ಕ್ವೇರ್ ಇದೆ. ಇಲ್ಲಿ ಏನಾಗಬಹುದು, sin ಸ್ಕ್ವೇರ್ ಏನಾಗಬಾರ್ದು, 0 ಆಗಬಾರ್ದು. sin ಸ್ಕ್ವೇರ್ ಏನಾಗಬಾರ್ದು, 0 ಆಗಬಾರ್ದು. ಇದು 0 ಆಯ್ತಂದ್ರೆ ಅಥವಾ sin ಥೀಟಾ 0 ಆಯ್ತಂದ್ರೆ ಆ ಸಂಖ್ಯೆನ ಏನ್ ಮಾಡಕ್ ಬರಲ್ಲ, ಊಹೆ ಮಾಡ್ಕೊಳ್ಳು ಬರಲ್ಲ. ಹಂಗಂದ್ರೆ ಥೀಟಾ ಯಾವಾಗ 0 ಆಗುತ್ತೆ, sin ಥೀಟಾ ಯಾವಾಗ 0 ಆಗುತ್ತೆ, sin 0 ಆದಾಗ, ಥೀಟಾ ಇಸ್ ಈಕ್ವಲ್ ಟು 0 ಆದಾಗ sin 0 ಏನಾಗುತ್ತೆ, 0 ಆಗುತ್ತೆ. ಒಂದ್ ವೇಳೆ ಥೀಟಾ 0 ಆಗಿ sin 0 ಆಯ್ತಂದ್ರೆ ಈ ಸಂಖ್ಯೆನ ಏನ್ ಮಾಡಕ್ ಬರಲ್ಲ, ಊಹೆ ಮಾಡಲು ಬರುವುದಿಲ್ಲ. ಆದ್ರಿಂದ ಈ ಸಮೀಕರಣದಲ್ಲಿ ಥೀಟಾ ಎದಕ್ಕೆ ಸಮ ಇರಂಗಿಲ್ಲ, 0ಗೆ ಸಮ ಇರಬಾರ್ದು. ಥೀಟಾ ಒಂದ್ ವೇಳೆ 0ಗೆ ಸಮ ಆಯ್ತಂದ್ರೆ sin 0 ಆಗಿ 1/0 ಏನಾಗ್ತದೆ, ಅದನ್ನ ಊಹೆ ಮಾಡಲು ಬರುವುದಿಲ್ಲ. ಅದೇನಾಗ್ಬಿಡ್ತದೆ, ಇನ್ಫಿನಿಟಿ ಆಗ್ಬಿಡ್ತದೆ. ಆದ್ರಿಂದ ನಾವೇನ್ ನೋಡಬೇಕು, ಇಲ್ಲಿ ಥೀಟಾ ಏನ್ ಮಾಡುತ್ತೆ, 0 ಮೇಲೆ ಇರುತ್ತೆ ಆದ್ರೆ ಈಕ್ವಲ್ ಇರಂಗಿಲ್ಲ. 0 ಮೇಲೆ ಇರುತ್ತೆ ಆದ್ರೆ ಈಕ್ವಲ್ ಇರಂಗಿಲ್ಲ. 90 ಆಗಿರ್ಬೋದು, 90 ಕೆಳಗಿರ್ಬೋದು, ಇಲ್ಲಿ ಈಕ್ವಲ್ ಆಗಿರ್ಬೋದು, ಮತ್ತೆ 90 ಕೆಳಗೂ ಇರ್ಬೋದು. ಆದ್ರೆ 0 ಮೇಲಿರ್ಬೇಕು, ಆದ್ರೆ 0 ಆಗಿರಲು ಸಾಧ್ಯ ಇಲ್ಲ. ಈ ಕಂಡೀಷನ್ ನೀವೇನ್ ಮಾಡ್ಬೇಕು, ಇಲ್ಲಿ ನೆನಪು ಇಡ್ಬೇಕಾಗ್ತದೆ. ಯಾಕೆ 0 ಆಗಿರ್ಲು ಇದು ಸಾಧ್ಯವಿಲ್ಲ, ಈಗ 0 ಆಯ್ತು ಅಂದ್ರೆ sin 0 ಆಗಿ 1/0 ಏನಾಗ್ತದೆ, ಇನ್ಫಿನಿಟಿ ಆಗ್ಬಿಡ್ತದೆ. ಅದ್ಲೇ ಊಹೆ ಮಾಡಲು ಸಾಧ್ಯ ಇರುವುದಿಲ್ಲ. ಆದ್ರೆ ಈ ಕಂಡೀಷನ್ ಅನ್ನ ನೆನ್ಪಿಡ್ರಿ. ನೋಡ್ರಿ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಕಂಡೀಷನ್ ಇದು 0 ಲೆಸ್ ದನ್ ಆರ್ ಈಕ್ವಲ್ ಟು ಥೀಟಾ ಲೆಸ್ ದನ್ ಆರ್ ಈಕ್ವಲ್ ಟು 90. ಆದ್ರೆ ಇಲ್ಲಿ 0 ಲೆಸ್ ದನ್ ಆದ್ರೆ ಈಕ್ವಲ್ ಅಲ್ಲ. ಯಾಕೆ ಈಕ್ವಲ್ ಅಲ್ಲ, ಇಲ್ಲಿ sin 0 ಆದ್ರೆ ಸಂಖ್ಯೆ ಏನ್ ಮಾಡಬಲ್ಲ, ಊಹೆ ಮಾಡಲು ಬರುವುದಿಲ್ಲ. ಈ ಬೇಸಿಕ್ ನೀತಿ ಸಮೀಕರಣ ನೀವು ನೆನ್ಪಿಡ್ಬೇಕು. ಯಾವ್ದು, 1 ಪ್ಲಸ್ cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು cosec ಸ್ಕ್ವೇರ್ ಥೀಟಾ. ಅದೇ ರೀತಿ ಇನ್ನೊಂದು ನೀತಿ ಸಮೀಕರಣ, ಈ ಬೇಸಿಕ್ sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಎಂಬುದು ಸಮೀಕರಣದಿಂದ ನಾವೇನ್ ಮಾಡಬಹುದು, ಕಂಡುಹಿಡಿಬಹುದು. ಅದನ್ನ ಹೇಗ್ ಮಾಡ್ಬೇಕಂದ್ರೆ, ನಾವು ಹಿಂದಿನ ಭಾಗದಲ್ಲಿ ಏನ್ ಮಾಡಿದ್ವಿ, sin ಸ್ಕ್ವೇರ್ ಥೀಟಾ ಪ್ಲಸ್ cos ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಈ ಸಮೀಕರಣ ಒಂದಕ್ಕೆ ನಾವೇನ್ ಮಾಡಿದ್ವಿ, ಸಮೀಕರಣ ಒಂದಕ್ಕೆ ನಾವು ಡಿವೈಡೆಡ್ ಬೈ sin ಸ್ಕ್ವೇರ್ ಥೀಟಾ ಮಾಡಿದ್ವಿ. ಅವಾಗ ನಮ್ಗೆ ಏನ್ ಸಿಕ್ತು, ಒಂದು ಫಾರ್ಮುಲಾ ಸಿಕ್ಕಿತ್ತು. ಏನದು, 1 ಪ್ಲಸ್ cot ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಏನ್ ಸಿಕ್ಕಿತ್ತು, cosec ಸ್ಕ್ವೇರ್ ಥೀಟಾ. ಈ ರೀತಿಯಲ್ಲಿ ನಮ್ಗೆ ಏನ್ ಸಿಕ್ಕಿತ್ತು, ಫಾರ್ಮುಲಾ ಸಿಕ್ಕಿತ್ತು. ಈಗ ನಾವು sin ಸ್ಕ್ವೇರ್ ಮಾಡಿದಾಗ ಇದು ಸಿಕ್ತು. ಈಗ ಏನ್ ಮಾಡೋಣ, cos ಸ್ಕ್ವೇರ್ ಮಾಡೋಣ. ಇಕ್ವೇಶನ್ 1 ಸಮೀಕರಣ 1 ನಾವು cos ಸ್ಕ್ವೇರ್ ಇಂದ ಡಿವೈಡ್ ಮಾಡೋಣ. ಅವಾಗ ಏನಾಗುತ್ತೆ ನೋಡೋದು, sin ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ cos ಸ್ಕ್ವೇರ್ ಥೀಟಾ. ಅದೇ ರೀತಿ cos ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ cos ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಬೈ cos ಸ್ಕ್ವೇರ್ ಥೀಟಾ. sin ಸ್ಕ್ವೇರ್ ಬೈ cos ಸ್ಕ್ವೇರ್ ಅಂದ್ರೆ ಏನು, ನಿಮ್ಗೆ ಗೊತ್ತಿದೆ. sin ಥೀಟಾ ಡಿವೈಡೆಡ್ ಬೈ cos ಥೀಟಾ ಈಸ್ ಈಕ್ವಲ್ ಟು ಎಷ್ಟು, tan ಥೀಟಾ. ಅದೇ ರೀತಿ sin ಸ್ಕ್ವೇರ್ ಥೀಟಾ ಡಿವೈಡ್ ಬೈ cos ಸ್ಕ್ವೇರ್ ಥೀಟಾ ಅಂದ್ರೆ ಏನು, tan ಸ್ಕ್ವೇರ್ ಥೀಟಾ ಆಗ್ತದೆ. ಅವಾಗ tan ಸ್ಕ್ವೇರ್ ಥೀಟಾ ಅಂತ ನೀವು ಬರೀಬೇಕು. ಪ್ಲಸ್ cos ಸ್ಕ್ವೇರ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ. ಈಗ 1 ಬೈ cos ಸ್ಕ್ವೇರ್ ಥೀಟಾ ಇದೆ. 1 ಬೈ cos ಥೀಟಾ ಅಂದ್ರೆ ಏನು, sec ಥೀಟಾ. 1 ಬೈ cos ಸ್ಕ್ವೇರ್ ಥೀಟಾ ಅಂದ್ರೆ ಏನು, sec ಸ್ಕ್ವೇರ್ ಥೀಟಾ. ಈಗ ಈ ರೀತಿಯಾಗಿ ನಿಮ್ಗೆ ಏನಾಯ್ತು, ಇನ್ನೊಂದು ಬೇಸಿಕ್ ಫಾರ್ಮುಲಾ ಸಿಕ್ತು. tan ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು sec ಸ್ಕ್ವೇರ್, ಅಥವಾ ಈ ರೀತಿನೂ ಬರೀಬಹುದು. 1 ಪ್ಲಸ್ tan ಸ್ಕ್ವೇರ್ ಥೀಟಾ, 1 ಪ್ಲಸ್ tan ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಏನು, sec ಸ್ಕ್ವೇರ್ ಥೀಟಾ. ಇಲ್ಲಿ ಕಂಡೀಷನ್, ಥೀಟಾದ ಕಂಡೀಷನ್ ಏನ್ ಹೇಳ್ತದೆ ಅಂದ್ರೆ,
ನೋಡ್ರಿ ನಾ ಹೇಳಿದೆ ಯಾವುದೇ ಒಂದು 0 ಅಲ್ಲದ ಸಂಖ್ಯೆಗೆ ಡಿವೈಡ್ ಬೈ 0 ಮಾಡಿದ್ರೆ 0 ಅಲ್ಲದ ಸಂಖ್ಯೆಗೆ ಡಿವೈಡ್ ಬೈ 0 ಮಾಡಿದ್ರೆ ಆ ಸಂಖ್ಯೆಯನ್ನು ಊಹೆ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ನೋಡ್ರಿ 1 ಬೈ ಕಾಸ್ ಸ್ಕ್ವೇರ್ ಇದೆ. ಇಲ್ಲಿ ಇದು ಕಾಸ್ ಟೀಟಾ 0 ಆಗ್ಬೇಕು. ಕಾಸ್ ಟೀಟಾ ಯಾವಾಗ 0 ಆಗುತ್ತೆ? ಕಾಸ್ ಟೀಟಾ 90 ಇದ್ದಾಗ. ಟೀಟಾ 90 ಇದ್ದು ಕಾಸ್ 90 ಏನಾಗುತ್ತೆ? 0 ಆಗುತ್ತೆ. ಕಾಸ್ 90 0 ಆತಂದ್ರೆ ಆ ಸಂಖ್ಯೆಯನ್ನು ಊಹೆ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಟೀಟಾ ಏನಾಗಿರಬಾರ್ದು? 90 ಒಳಗಿರ್ಬೇಕು. ಟೀಟಾ ಏನಾಗಿರ್ಬೇಕು? 90 ಒಳಗಿರ್ಬೇಕು. ಆದ್ರೆ 90 ಆಗಕ್ ಈಕ್ವಲ್ ಆಗಕ್ ಸಾಧ್ಯ ಇಲ್ಲ. ಆದ್ದರಿಂದ ಆದ್ರೆ 0ನೂ ಆಗ್ಬೋದು, 0ಗೆ ಏನ್ ಮಾಡ್ಬೋದು? ಈಕ್ವಲ್ ಆಗ್ಬೋದು. 0 ಮೇಲೇನೂ ಇರ್ಬೋದು ಮತ್ತೆ 0ಗೆ ಈಕ್ವಲ್ ಆಗ್ಬೋದು. ಆದ್ರೆ 90 ಒಳಗಿರ್ಬೇಕಾದ್ರೆ 90 ಆಗಿರಲು ಸಾಧ್ಯವಿಲ್ಲ. ಈ ಕಂಡೀಷನ್ ಅನ್ನ ನೀವೇನ್ ಮಾಡ್ಬೇಕು? ನೆನ್ಪಿಡ್ಬೇಕು. 90 ಆಗಿರ್ಲಿ ಯಾಕೆ ಸಾಧ್ಯವಿಲ್ಲ? ಕಾಸ್ 90 0 ಆಗುತ್ತೆ. ಕಾಸ್ 90 0 ಆಯ್ತಂದ್ರೆ 1/0 ಆಗುತ್ತೆ. 1/0 ಅಂದ್ರೆ ಆ ಸಂಖ್ಯೆಯನ್ನು ಊಹೆ ಮಾಡಲು ಸಾಧ್ಯವಿಲ್ಲ. ಈ ರೀತಿಯಾಗಿ ನೀವು ಕಂಡೀಷನ್ಸ್ ಅನ್ನ ನೀವೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ನೆನ್ಪಿಡ್ಬೇಕಾಗ್ತದೆ. ಈಗ ನಾವು ನಿಮ್ಗೆ ಏನ್ ಮಾಡಿದ್ವಿ ಅಂದ್ರೆ 3 ಬೇಸಿಕ್ ನಿತ್ಯ ಸಮೀಕರಣಗಳನ್ನು ಕಲಿಸಿವಿ. ಯಾವಂದ್ರೆ ಒಂದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಅದೇ ರೀತಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಏನ್ ಹೇಳ್ತದೆ? ಸೆಕ್ ಸ್ಕ್ವೇರ್ ಥೀಟಾ. ಅದೇ ರೀತಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಏನ್ ಹೇಳಿದ್ವಿ? ಕಾಸ್ ಎಕ್ಸ್ ಸ್ಕ್ವೇರ್ ಥೀಟಾ. ಈ 3 ಬೇಸಿಕ್ ನಿತ್ಯ ಸಮೀಕರಣಗಳನ್ನ ನೀವೇನ್ ಮಾಡಬೇಕಾಗ್ತದೆ? ಮುಂದಿನ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಲು ನೀವೇನ್ ಮಾಡಬೇಕಾಗ್ತದೆ? ನೆನ್ಪಿಡಬೇಕಾಗ್ತದೆ. ನೆಕ್ಸ್ಟ್ ಈಗ ನಾವೇನ್ ಮಾಡೋಣ? ಈ ನಿತ್ಯ ಸಮೀಕರಣಗಳು ನೀವು ನೆನ್ಪಿಟ್ಟ ಮೇಲೆ ನಾವು ಮುಂದಿನ ಪ್ರಾಬ್ಲಮ್ಸ್ಗಳಿಗೆ ಏನ್ ಮಾಡೋಣ? ಹೋಗೋಣ. ಪ್ರಾಬ್ಲಮ್ಸ್ ಹೇಗೆ ಬರ್ತಾವ ಅಂದ್ರೆ, ಈಗ ಸೈನ್ ಸ್ಕ್ವೇರ್ 63 ಪ್ಲಸ್ ಸೈನ್ ಸ್ಕ್ವೇರ್ 27 ಇದೆ. ಈಗ ನಿಮಗೆ ಯಾವ ಫಾರ್ಮುಲಾ ಗೊತ್ತಿದೆ? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಫಾರ್ಮುಲಾ ಇದೆ. ಹಂಗಂದ್ರೆ ಇದು ಸೈನ್ ಸ್ಕ್ವೇರ್ ಇದೆ. ಆದ್ರೆ ನಾವೇನ್ ಮಾಡ್ಬೇಕು? ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಮಾಡ್ಕೋಬೇಕು. ಹೇಗ್ ಮಾಡ್ಕೋಬೇಕಂದ್ರೆ, ಈಗ ಸೈನ್ ಸ್ಕ್ವೇರ್ 63 ಸೈನ್ ಇದ್ದಿದ್ದು ಕಾಸ್ ಮಾಡಿದ್ವಿ ಅಂದ್ರೆ ನಾವು ಸೈನ್ ಸ್ಕ್ವೇರ್ ಇದ್ದಿದ್ದು ಏನ್ ಮಾಡಿದ್ವಿ? ಕಾಸ್ ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ಇದೇನಾಗುತ್ತೆ? 27 ಇದ್ದಿದ್ದ 90 ಮೈನಸ್ ಏನಾಗ್ತದೆ? 27 ಗೊತ್ತಿದೆ. ನಿಮ್ಗೆ ಪೂರಕ ಕೋನಗಳು ಗೊತ್ತಿದೆ. ಸೈನ್ ಇದ್ದಿದ್ದು ಕಾಸ್ ಮಾಡಿದ್ರೆ 27 ಇದ್ದು ಏನಾಗುತ್ತೆ? 90 ಮೈನಸ್ 27. ಅದೇ ರೀತಿ ಇದು ಕಾಸ್ ಸ್ಕ್ವೇರ್ ಇದೆ. ಇದನ್ನೇ ಮಾಡ್ಬೇಕು ನಾವು? ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಮಾಡ್ಬೇಕು. ಹಂಗಂದ್ರೆ ಕಾಸ್ ಇದ್ದಿದ್ದು ನಾವೇನಾದ್ರೂ ಸೈನ್ ಸ್ಕ್ವೇರ್ ಮಾಡಿದ್ವಿ ಅಂದ್ರೆ ಇದು 17 ಇದ್ದಿದ್ದು ಏನಾಗುತ್ತೆ? 90 ಮೈನಸ್ ಏನಾಗ್ತದೆ? 17 ಪ್ಲಸ್ ಕಾಸ್ ಸ್ಕ್ವೇರ್ ಇದನ್ನ ಆಸ್ ಇಟ್ ಇಸ್ ಬರಿಬೇಕು. ಕಾಸ್ ಸ್ಕ್ವೇರ್ 73. ನೆಕ್ಸ್ಟ್ ಸ್ಟೆಪ್ ಸೈನ್ ಸ್ಕ್ವೇರ್ 63. ಅದೇ ರೀತಿ ಕಾಸ್ ಸ್ಕ್ವೇರ್ 90 ಮೈನಸ್ 27 ಅಂದ್ರೆ ಎಷ್ಟು? ಅದು ಕಾಸ್ ಸ್ಕ್ವೇರ್ 63. ಅದೇ ರೀತಿ ಈಗ ಸೈನ್ ಸ್ಕ್ವೇರ್ ಇದೆಷ್ಟಾಗ್ತದೆ? 90 ಮೈನಸ್ 17 ಅಂದ್ರೆ ಎಷ್ಟಾಗ್ತದೆ? 73 ಆಗ್ತದೆ. ಅದೇ ರೀತಿ ಕಾಸ್ ಸ್ಕ್ವೇರ್ 73. ಈಗ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಸೇಮ್ ಇದೆ. 63. ಹಾಗಾದ್ರೆ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಎಷ್ಟಾಗುತ್ತೆ? ಅದು 1 ಆಗ್ತದೆ. ಅದೇ ರೀತಿ ಇದು ಸೈನ್ ಸ್ಕ್ವೇರ್ ಟೀಟಾ ಕಾಸ್ ಸ್ಕ್ವೇರ್ ಟೀಟಾ ಇಲ್ಲೂ ಸೇಮ್ ಇದೆ, ಅಲ್ಲೂ ಸೇಮ್ ಇದೆ. ಅದು ಏನಾಗ್ತದೆ? 1 ಆಗ್ತದೆ. 1/1 ಅಂದ್ರೆ ಎಷ್ಟು? 1. ಈ ರೀತಿಯಾಗಿ ನಾವೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಇಲ್ಲಿ ಇದೇ ರೀತಿ ಇದನ್ನ ಏನ್ ಮಾಡ್ಬೇಕು? ಇದನ್ನು ನಾವು ಈ ಕಾಸ್ ಅನ್ನ ಸೈನ್ ಟೀಟಾ ಕನ್ವರ್ಟ್ ಮಾಡ್ಬೇಕು. ಮತ್ತೆ ಈ ಸೈನ್ ಟೀಟಾನ ಕಾಸ್ ಟೀಟಾ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ಸೈನ್ ಟೀಟಾ ಮತ್ತೆ ಇದು ಸೈನ್ ಟೀಟಾ ಆಯ್ತಂದ್ರೆ ಸೈನ್ ಟೀಟಾ ಇಂಟು ಸೈನ್ ಟೀಟಾ ಸೈನ್ ಸ್ಕ್ವೇರ್ ಟೀಟಾ ಆಗುತ್ತೆ. ಈ ಕಾಸ್ ಟೀಟಾ ಮತ್ತೆ ಇದನ್ನು ಕಾಸ್ ಮಾಡಿದ್ರೆ ಕಾಸ್ ಟೀಟಾ ಇಂಟು ಕಾಸ್ ಟೀಟಾ ಏನಾಗುತ್ತೆ? ಕಾಸ್ ಸ್ಕ್ವೇರ್ ಟೀಟಾ ಆಗುತ್ತೆ. ಅವಾಗ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಏನಂತ ಬರೀಬಹುದು? ನಾವು 1 ಅಂತ ಬರೀಬಹುದು. ಈಗ ನೋಡ್ರಿ ಸೈನ್ 25 ಇದೆ. ಕಾಸ್ ಅನ್ನ ನಾವೇನ್ ಮಾಡೋಣ? ಸೈನ್ ಮಾಡಿ ಇದು 65 ಇದೆ, ಏನ್ ಮಾಡೋಣ? 90 ಮೈನಸ್ 65. ಅದೇ ರೀತಿ ಪ್ಲಸ್ ಕಾಸ್ 25. ಈ ಸೈನ್ ಅನ್ನ ಏನ್ ಮಾಡೋಣ? ಕಾಸ್ ಆಗಿ ಬರೋದು. 65 ಏನ್ ಬರೋದು? 90 ಮೈನಸ್ 65 ಬರೋಣ. ಅವಾಗ ಏನಾಗ್ತದೆ? ಸೈನ್ 25 ಸೈನ್ 90 ಮೈನಸ್ 65 ಅಂದ್ರೆ ಎಷ್ಟು? ಅದು 25. ಅದೇ ರೀತಿ ಕಾಸ್ 25 ಕಾಸ್ 90 ಮೈನಸ್ 65 ಅಂದ್ರೆ ಎಷ್ಟು? ಅದು ಕಾಸ್ 25. ಸೈನ್ 25 ಇಂಟು ಸೈನ್ 25 ಏನಾಗ್ತದೆ? ಸೈನ್ ಸ್ಕ್ವೇರ್ 25. ಕಾಸ್ 25 ಇಂಟು ಕಾಸ್ 25 ಏನಾಗ್ತದೆ? ಕಾಸ್ ಸ್ಕ್ವೇರ್ 25. ಸೈನ್ ಸ್ಕ್ವೇರ್ 25 ಕಾಸ್ ಸ್ಕ್ವೇರ್ 25 ಎಷ್ಟಾಗ್ತದೆ? 1 ಆಗ್ತದೆ. ಯಾಕೆ? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವ್ಯಾಲ್ಯೂ ಎಷ್ಟು? 1. ಅದೇ ರೀತಿ ಮತ್ತೆ ಪ್ರಾಬ್ಲಮ್ಸ್ ಯಾವ ರೀತಿ ಬರ್ತಾವ ಅಂದ್ರೆ, ಇವುಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ಸುಲಭೀಕರಿಸಬೇಕಾಗ್ತದೆ. ಅಂದ್ರೆ ಆನ್ಸರ್ ಕಂಡುಹಿಡಿಯಬೇಕಾಗ್ತದೆ. ಈಗ 9 ಸೆಕ್ ಸ್ಕ್ವೇರ್ ಎ ಮೈನಸ್ 9 ಟ್ಯಾನ್ ಸ್ಕ್ವೇರ್ ಇದೆ. ಇದರಲ್ಲಿ ಏನ್ ಮಾಡ್ಬೇಕು? ನಾವು 9 ಏನ್ ಮಾಡ್ಬೇಕು? ಕಾಮನ್ ತೆಗಿಬೇಕು. 9 ಕಾಮನ್ ತೆಗೆದ್ರೆ ಏನಾಗ್ತದೆ? ಸೆಕ್ ಸ್ಕ್ವೇರ್ ಎ ಮೈನಸ್ 9 ಕಾಮನ್ ತೆಗೆದ್ರೆ ಏನಾಗುತ್ತೆ? ಟ್ಯಾನ್ ಸ್ಕ್ವೇರ್ ಆಗ್ತದೆ. ಈಗ ನಿಮಗೆ ಸೆಕ್ ಸ್ಕ್ವೇರ್ ಮತ್ತೆ ಟ್ಯಾನ್ ಸ್ಕ್ವೇರ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ. ಏನಂದ್ರೆ ಈಗ ನಿಮ್ಗೆ ಯಾವ ಫಾರ್ಮುಲಾ ಗೊತ್ತು? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಏನಾಗ್ತದೆ? ಸೆಕ್ ಸ್ಕ್ವೇರ್ ಆಗ್ತದೆ. ಈಗ ನಾವೇನ್ ಮಾಡ್ತೇನೆ? ಈಗ ಈ 1 ಅನ್ನ ಇಲ್ಲಿ ಇಟ್ಟು ಟ್ಯಾನ್ ಸ್ಕ್ವೇರ್ ಆ ಕಡೆ ಕಳಿಸಿ ಏನಾಗ್ತದೆ? ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಆಗ್ತದೆ. ಅವಾಗ ಏನ್ ಅನ್ಬಹುದು? ಸೆಕ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? 1. ಇದರಿಂದ ಬಂತದ್ದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆಕ್ ಸ್ಕ್ವೇರ್.
ಟ್ಯಾನ್ ಸ್ಕ್ವೇರ್ ಇದ್ದ ಆ ಕಡೆ ಏನಾಗುತ್ತೆ ಮೈನಸ್ ಟ್ಯಾನ್ ಸ್ಕ್ವೇರ್ ಆಗ್ತದೆ. ಅವಾಗ ಸೆಕ್ಸ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಅಂದ್ರೆ ಎಷ್ಟು 1. ಅವಾಗ ಇದ್ರ ವ್ಯಾಲ್ಯೂ ಸೆಕ್ಸ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 1. ಅವಾಗ 9 into 1 ಏನಾಗ್ತದೆ 9 ಆಗ್ತದೆ. ಈ ಎದರಿಂದ ಬಂತಿದು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದ್ರೇನು ಸೆಕ್ಸ್ ಸ್ಕ್ವೇರ್ ಎ. ಈ ಫಾರ್ಮುಲಾ ನಿಮ್ಗೆ ಗೊತ್ತು. ಇದರಿಂದ ನಾವೇನ್ ಮಾಡಿದ್ವಿ ಇದ್ರ ಡೈರೆಕ್ಟ್ ವ್ಯಾಲ್ಯೂ 1 ಬರ್ದ್ವಿ. ಯಾಕೆ 1 ಬರ್ದ್ವಿ ಏನಾಗ್ತದೆ ಪ್ಲಸ್ ಟ್ಯಾನ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ಆಗ್ತದೆ. ಸೆಕ್ಸ್ ಸ್ಕ್ವೇರ್ ಮೈನಸ್ ಟ್ಯಾನ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು 1. 9 into 1 ಎಷ್ಟಾಗ್ತದೆ 9 ಆಗ್ತದೆ. ಅದೇ ರೀತಿ ಈ ಪ್ರಾಬ್ಲಮ್ ನೋಡಿ, ಇದರಲ್ಲಿ ನಾವೇನ್ ಮಾಡ್ಬೇಕಾಗ್ತದೆ 1 ಪ್ಲಸ್ ಈ ಟ್ಯಾನ್ ಥೀಟಾನ ಹೆಂಗ್ ಬರ್ಕೋಬೇಕು ಸೈನ್ ಥೀಟಾ ಬೈ ಕಾಸ್ ಥೀಟಾ ಬರ್ಕೋಬೇಕು. ಅದೇ ರೀತಿ ಈ ಸೆಕ್ ಥೀಟಾನ ಹೆಂಗ್ ಬರೀಬೇಕು 1 ಬೈ ಕಾಸ್ ಥೀಟಾ ಬರೀಬೇಕು. ಅದೇ ರೀತಿ ಈಗ 1 ಪ್ಲಸ್ ಈ ಕಾಟ್ ಥೀಟಾನ ಹೆಂಗ್ ಬರೀಬೇಕು ಕಾಸ್ ಥೀಟಾ ಬೈ ಸೈನ್ ಥೀಟಾ. ಅದೇ ರೀತಿ ಈ ಕಾಸೆಕ್ ಥೀಟಾನ ಹೆಂಗ್ ಬರೆಯುವುದು 1 ಬೈ ಸೈನ್ ಥೀಟಾ. ಈಗ ಇಲ್ಲಿ ಛೇದ ಏನಿದೆ ಕಾಸ್ ಥೀಟಾ ಇದೆ. ಈ ಕಾಸ್ ಥೀಟಾ ಏನ್ ಮಾಡೋದು ಇಲ್ಲಿ ಮಲ್ಟಿಪ್ಲೈ ಮಾಡೋದು. ಕಾಸ್ ಥೀಟಾ ಇಂಟು 1 ಏನಾಗ್ತದೆ ಕಾಸ್ ಥೀಟಾ ಆಗ್ತದೆ. ಅವಾಗ ಪ್ಲಸ್ ಈ ಕಾಸ್ ಥೀಟಾನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಥೀಟಾ ಇಂಟು 1 ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1. ಈಗ ಎಲ್ ಸಿ ಎಂ ಏನಿದ್ರದ್ದು ಕಾಸ್ ಥೀಟಾನೇ ಇರ್ತದೆ, ಅದು ಕಾಸ್ ಥೀಟಾ ಬರೀಬೇಕು. ಅದೇ ರೀತಿ ಪ್ಲಸ್ ಈ ಸೈನ್ ಥೀಟಾನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ಅದು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಎಲ್ ಸಿ ಎಂ ಏನಿಲ್ಲಿ ಸೈನ್ ಥೀಟಾ ಮೈನಸ್ 1. ಈಗ ನೆಕ್ಸ್ಟ್ ನಿಮ್ಗೆ ಏನ್ ಗೊತ್ತಿದೆ ಅಂದ್ರೆ ಇಲ್ಲಿ ನಿಮ್ಗೊಂದು ಬೇಸಿಕ್ ಫಾರ್ಮುಲಾ ಬರ್ತದೆ. ಯಾವ್ದಂದ್ರೆ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ 1 ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಮೈನಸ್ 1 ಅಂದ್ರೆ ಇದು ಎ ಅಂತ ತೆಗೆದುಕೊಳ್ಬೇಕು, ಇದನ್ನ ಬಿ ಅಂತ ತಗೋಬೇಕು. 1 ಅನ್ನ ಬಿ, ಇದು ಎ ಇದು ಬಿ, ಇದು ಎ ಇದು ಬಿ. ಅಂದ್ರೆ ಇದು ಯಾವ ಫಾರ್ಮುಲಾ ಆಯ್ತು ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಅಂದ್ರೇನು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಎ ಅಂದ್ರೇನು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಬಿ ಅಂದ್ರೆ ಎಷ್ಟು 1. ಹಾಗಾದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ. ಅವಾಗ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಎ ಪ್ಲಸ್ ಬಿ ಮೈನಸ್ ಬಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗ್ತದೆ. ಅವಾಗ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಆವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 2 ಇಂಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ 1 ಸ್ಕ್ವೇರ್ ಅಂದ್ರೆ ಏನು 1. ಅವಾಗ ಇದನ್ನ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಬರೀಬೇಕು. ಆವಾಗ ಇದು ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಎಷ್ಟಾಗ್ತದೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಎಷ್ಟು 1 ಹೌದಾ. ಈಗ ಪ್ಲಸ್ 2 ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಈ ಪ್ಲಸ್ 1 ಮೈನಸ್ 1 ಏನಾಗ್ತದೆ ಕ್ಯಾನ್ಸಲ್ ಆಗ್ತದೆ. ಮತ್ತೆ ಈ ಕಾಸ್ ಥೀಟಾ ಸೈನ್ ಥೀಟಾ ಕ್ಯಾನ್ಸಲ್ ಆಗಿ ಇಲ್ಲಿ ಏನು ಉಳಿದೇನು 2 ಉಳಿತಿದೆ. ಈ ರೀತಿ ನಾವು ಇಲ್ಲಿ ಬೇಸಿಕ್ ಫಾರ್ಮುಲಾ ಯಾವುದು ಎ ಪ್ಲಸ್ ಬಿ ಅಂದ್ರೆ ಎ ಇದು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಎ ಇದು ಪ್ಲಸ್ ಬಿ ಮತ್ತೆ ಇದು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಮಾಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇದನ್ನ ಸ್ವಲ್ಪ ನೆನ್ಪಿಡಬೇಕು. ಮತ್ತೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ನೀವೇನ್ ಮಾಡ್ಕೊಂಡು ನೆನ್ಪಿಡಬೇಕು. ಮೈನಸ್ 1 ಆಸ್ ಇಟ್ ಇಸ್ ಬರ್ತೀವಿ. ಈ ರೀತಿಯಾಗಿ ಪ್ರಾಬ್ಲಮ್ಸ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ಸಾಲ್ವ್ ಮಾಡ್ತೀವಿ. ಅದೇ ರೀತಿ ನೀವು ಈ ರೀತಿಯಾಗಿ ನಿತ್ಯ ಸಮೀಕರಣಗಳನ್ನು ಬಳಸ್ಕೊಂಡು ನೀವು ಮಾಡ್ಬೇಕಾಗ್ತದೆ ಇಲ್ಲಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾಗ್ತದೆ.